ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ RSS ಕೆಲಸ ಶುರು ಮಾಡಿದೆಯಾ? BJP ಸಂವಿಧಾನದ ಪ್ರಕಾರವೇ 75 ವರ್ಷ ಆದವರು ಅಧಿಕಾರ ಬಿಡಬೇಕು, ಹೊಸಬರಿಗೆ ಸೀಟ್ ಬಿಟ್ಕೊಡ್ಬೇಕು. ಮೋದಿ ಅವರಿಗೆ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ತುಂಬುತ್ತದೆ. ಹಾಗಿದ್ರೆ ಅವರು ಅಧಿಕಾರ ಬಿಟ್ಕೊಡ್ತಾರಾ? ಅಯ್ಯೋ, ನೀವು ಆ್ಯಂಟಿ BJP ಕಂಡ್ರಿ, ಅದಕ್ಕೆ ಮೋದಿ ನಿವೃತ್ತಿ ಬಗ್ಗೆ ಪ್ರತಿದಿನ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತೀರಾ? ನಿವೃತ್ತಿ ಬಗ್ಗೆ ನಾನಲ್ಲ ಹೇಳ್ತಾ ಇರೋದು, ಖುದ್ದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಇದನ್ನು ಹೇಳ್ತಾ ಇದ್ದಾರೆ. RSSನ ಕೇಂದ್ರ ನಾಗಪುರದಲ್ಲಿ 2 ದಿನಗಳ ಹಿಂದೆ ಭಾಗವತ್ ಮಾಡಿದ ಭಾಷಣದಲ್ಲಿ ಈ ವಿಷಯ ಬಂದಿದೆ. ಮೊದಲು ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಮೋಹನ್ ಭಾಗವತ್ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. आज अपने मोरोपंत जी के 75 वर्ष पूरे हुए, इसके लिए उनको शाल पांजर ली. 75 वर्ष का आपने किया, लेकिन मैं इसका अर्थ जानता हूँ. 75 वर्ष की शाल जब उड़ी जाती है तब उसका अर्थ ये होता है कि अब आपकी आयु हो गई, अब जरा बाजू हमको करने. ಈ ವಿಡಿಯೋದಲ್ಲಿ ಮೋಹನ್ ಭಾಗವತ್ ಮೋರೋಪಂತ್ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಮೋರೋಪಂತ್ ಪಿಂಗ್ಳೆ ಅಂತ RSSನ ಹಿರಿಯ ನಾಯಕ. ಅವರಿಗೆ ಅರ್ಪಣೆ ಮಾಡಿದಂತಹ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭ ಇದು ನಡೆದದ್ದು ನಾಗಪುರದಲ್ಲಿ. ಆ ಸಭೆಯಲ್ಲಿ ಮೋಹನ್ ಭಾಗವತ್ ಏನು ಹೇಳಿದ್ದಾರೆ ಅಂದ್ರೆ, ಮೋರೋಪಂತ್ ಅವರಿಗೆ 75 ವರ್ಷ ತುಂಬಿದಾಗ ಒಂದು ಸನ್ಮಾನ ಮಾಡಿದ್ರು, ಶಾಲು ಹೊದಿಸಿದ್ರು. ಶಾಲು ಸ್ವೀಕರಿಸಿದ ಮೋರೋಪಂತ್ ಹೇಳಿದ್ರು, ನನಗೆ 75 ಆಯ್ತು, ಶಾಲು ಹೊದಿಸಿದ್ರು ಅಂದ್ರೆ ನಿಮ್ಮ ಸೇವೆ ಸಾಕು ಅಂತ ಅರ್ಥ. ನಿಮಗೆ ವಯಸ್ಸಾಯ್ತು, ಇನ್ನು ಬೇರೆಯವರಿಗೆ ಜಾಗ ಬಿಟ್ಕೊಡಿ ಅಂತ ಅರ್ಥ. ಹೀಗೆ ಮೋರೋಪಂತ್ ಪಿಂಗ್ಳೆ ಅವರು ಹೇಳಿದ್ದನ್ನು ನೆನಪಿಸಿಕೊಂಡು ಭಾಗವತ್ ಅದೇ ಭಾಷಣದಲ್ಲಿ ಹೇಳ್ತಾರೆ, ಅವರು ದೇಶಕ್ಕೆ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ರು, ಆದರೂ ಅದೇ ವೇಳೆ ತಮ್ಮ ಸಮಯ ಮುಗಿಯಿತು ಎಂದು ಗೌರವದಿಂದ ಅಧಿಕಾರ ಬಿಟ್ಟು ಹೋದ್ರು. ಭಾಗವತ್ ಈ ಹೇಳಿಕೆ ನೀಡಿದ್ದು ಬುಧವಾರ ಜುಲೈ 9ರಂದು. ಅದರ ಬೆನ್ನಲ್ಲೇ ಈ ಹೇಳಿಕೆ ಯಾರನ್ನು ಉದ್ದೇಶಿಸಿ ಹೇಳಿದ್ದು ಅನ್ನೋದರ ಚರ್ಚೆ ಈಗ ಶುರುವಾಗಿದೆ. ಎಲ್ಲ ಪೊಲಿಟಿಕಲ್ ಅನಲಿಸ್ಟ್ಗಳು ಈಗ ಹೇಳುವುದು ಒಂದೇ ಮಾತು, ಇದು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದು. ಗೌರವದಿಂದ ಪ್ರಧಾನಿ ಹುದ್ದೆಯನ್ನು ಬೇರೆಯವರಿಗೆ ಬಿಟ್ಕೊಡಿ ಅನ್ನೋ ಸೂಚನೆಯನ್ನ RSS ಕೊಡ್ತಾ ಇದೆ. ಹೌದು, BJPನಲ್ಲಿ ಒಂದು ನಿಯಮ ಇದೆ, ಒಬ್ಬ ಲೀಡರ್ ಎಷ್ಟೇ ದೊಡ್ಡ ಹುದ್ದೆನಲ್ಲಿ ಇರಲಿ, ಅವನಿಗೆ 75 ವರ್ಷ ಆದಾಗ ಆ ಸ್ಥಾನವನ್ನು ಬಿಟ್ಕೊಡ್ಬೇಕು. ಈ ಹಿಂದೆ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರಿಗೆ 75 ವರ್ಷ ತುಂಬಿದಾಗ ಇದೇ ನರೇಂದ್ರ ಮೋದಿ ಈ ಪಾಯಿಂಟ್ ಅನ್ನು ಹೇಳಿದರು. ಅವರಿಬ್ಬರನ್ನು ಇದೇ ನಿಯಮದ ಅಡಿಯಲ್ಲಿ ರಿಟೈರ್ಡ್ ಮಾಡಿಸಿದ್ರು. ಮಾರ್ಗದರ್ಶಕ ಮಂಡಳಿ ಅಂತ ಒಂದು ಪ್ರತ್ಯೇಕ ಸಮಿತಿಯನ್ನು ಮಾಡಿ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಇಬ್ಬರನ್ನು ಆ ಸಮಿತಿಗೆ ಸೇರಿಸಿಬಿಟ್ರು. BJPಯ ಹಿರಿಯ ನಾಯಕ ಜಶ್ವಂತ್ ಸಿಂಗ್ ಅವರು ಕೂಡ ತಮಗೆ 75 ವರ್ಷ ಆದಾಗ ಸಚಿವ ಸ್ಥಾನವನ್ನು ಬಿಟ್ಟುಕೊಟ್ರು. ಬೇರೆ ಏಕೆ, ನಮ್ಮ ಕರ್ನಾಟಕದಲ್ಲೂ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಇದೇ 75 ವರ್ಷ ವಯಸ್ಸಿನ ಮಿತಿಯೇ ಕಾರಣ ಆಗಿತ್ತು. ಹೌದು, ಸೆಪ್ಟೆಂಬರ್ 17ನೇ ತಾರೀಕಿಗೆ ಅಂದರೆ ಇನ್ನು 2 ತಿಂಗಳಲ್ಲಿ ಮೋದಿ ಅವರಿಗೂ 75 ವರ್ಷ ತುಂಬುತ್ತೆ. ಅವತ್ತೇ ಅವರ ಬರ್ತ್ಡೇ. ಅವರು 1950ರಲ್ಲಿ ಹುಟ್ಟಿದ್ದು. ಈಗ ಮೋದಿ ಅವರು ಪಕ್ಷದ ಈ ನಿಯಮಕ್ಕೆ ತಲೆ ಬಾಗ್ತಾರಾ? ಪ್ರಧಾನಿ ಹುದ್ದೆಯಿಂದ ಕೆಳಗಡೆ ಇಳಿತಾರಾ? ಇದು ರಾಜಕೀಯ ವಲಯದಲ್ಲಿ ಎಲ್ಲರ ಕುತೂಹಲ ಕೆರಳಿಸಿರುವಂತಹ ಪ್ರಶ್ನೆ. ಮೋಹನ್ ಭಾಗವತ್ ಅವರು ಕೂಡ ನಾಗ್ಪುರದ ತಮ್ಮ ಭಾಷಣದಲ್ಲಿ ಪರೋಕ್ಷವಾಗಿ ಅದನ್ನೇ ಹೇಳಿದ್ದಾರೆ. ಅವರು ನೇರವಾಗಿ ಮೋದಿ ಹೆಸರನ್ನೇ ಹೇಳಿಲ್ಲ, ಆದರೆ ಅವರ ಬಾಣದ ಗುರಿ ನೇರ ಮೋದಿ ಅವರ ಕಡೆಗೆ ಇದೆ. ಇಲ್ಲಿ ದತ್ತೋಪಂತ್ ಪಿಂಗ್ಳೆ ಪುಸ್ತಕದ ಸಮಾರಂಭ ಒಂದು ನೆಪ ಮಾತ್ರ. ಸರಿ, ಭಾಗವತ್ ಹೇಳಿದ ತಕ್ಷಣ ಮೋದಿ ಸೀಟ್ ಬಿಟ್ಕೊಡ್ಲಿಕ್ಕಾಗತ್ತಾ? ಅಥವಾ ಬಿಟ್ಟು ಕೊಡ್ತಾರಾ? ಅಥವಾ ಬಿಟ್ಟು ಕೊಡೋ ಹಾಗೆ RSS ಈಗ ಏನಾದರೂ ಮಾಡುತ್ತಾ? ಗೊತ್ತಿಲ್ಲ. ಆದರೆ ರಾಜಕೀಯ ವಲಯದಲ್ಲಿ ಈ ಕುರಿತು ಚರ್ಚೆಯಂತೂ ಶುರುವಾಗಿದೆ. ಪ್ರತಿಪಕ್ಷದ ಮುಖಂಡರು ಕೂಡ ಈ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಮೋಹನ್ ಭಾಗವತ್ ಅವರ ಈ ಹೇಳಿಕೆಗೆ ತಕ್ಷಣವೇ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. सर संघ चालक से उनकी चर्चा हुई. उस चर्चा में भी यही बात निकली है कि सितंबर में प्रधानमंत्री जी को 75 साल हो रहे. जो नियम बना है वो नियम सबके लिए समान है, चाहे अडवाणी जी हो, चाहे मुरली मनोहर जोशी जी हो, चाहे और कोई हो, चाहे अमित शाह जी हो, या चाहे मिस्टर हमारे मोदी जी. ಏನ್ ಹೇಳ್ತಿದ್ದಾರೆ ಸಂಜಯ್ ರಾವತ್? ಮೊನ್ನೆ ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನಾಗಪುರದ RSS ಕಚೇರಿಗೆ ಹೋಗಿದ್ರು. ಅಲ್ಲಿ ಮೋಹನ್ ಭಾಗವತ್ ಅವರ ಜೊತೆಗೆ ಪ್ರತ್ಯೇಕವಾಗಿ ಕೂತು ಮಾತನಾಡಿದ್ರು. ಅವತ್ತು ಈ ನಿವೃತ್ತಿಯ ವಿಷಯವನ್ನೇ ಅವರು ಮಾತನಾಡಿರೋದು.
ಈಗ ಸೆಪ್ಟೆಂಬರ್ನಲ್ಲಿ ಮೋದಿ ಅವರಿಗೆ 75 ತುಂಬುತ್ತೆ, ಗೌರವದಿಂದ ರಿಟೈರ್ಡ್ ಆಗಿ ಅನ್ನೋದನ್ನ ಭಾಗವತ್ ಅವರು ಈ ನಾಗಪುರದ ಸಭೆಯಲ್ಲಿ ಪರೋಕ್ಷವಾಗಿ ಹೇಳಿದ್ದಾರೆ. ಇದು ರಾವತ್ ಹೇಳಿಕೆ. सरसंघ चालक से उनकी चर्चा हुई। उस चर्चा में भी यही बात निकली है कि सितंबर में प्रधानमंत्री जी को 75 साल हो रहे हैं। जो नियम बना है वो नियम सबके लिए समान है, चाहे अडवाणी जी हो, चाहे मुरली मनोहर जोशी जी हो, चाहे और कोई हो, चाहे अमित शाह जी हो या चाहे मिस्टर हमारे मोदी जी। ಮೋದಿ ಒಬ್ಬರಿಗೇನ 75 ವರ್ಷ ತುಂಬೋದು. ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಮೋಹನ್ ಭಾಗವತ್ ಅವರಿಗೂ ಕೂಡ 75 ವರ್ಷ ತುಂಬುತ್ತದೆ. ಹಾಗಿದ್ರೆ ಭಾಗವತ್ ಅವರು ರಿಟೈರ್ಡ್ ಆಗ್ತಾರಾ? ಇದು ಈಗ ಬಿಜೆಪಿಯಲ್ಲಿರುವಂತಹ ಮೋದಿ ಬೆಂಬಲಿಗರು ಕೇಳ್ತಾ ಇರುವಂತಹ ಪ್ರಶ್ನೆ. ಮೋದಿ ಬೆಂಬಲಿಗರ ಈ ಹೇಳಿಕೆಗೆ ತೂಕ ಇಲ್ಲ. ಯಾಕೆಂತ ಹೇಳಿದ್ರೆ 75 ವರ್ಷ ಆದ ತಕ್ಷಣ ಅಧಿಕಾರ ಬಿಟ್ಟು ಕೊಡಬೇಕು ಅಂತ ಇರೋದು ಭಾರತೀಯ ಜನತಾ ಪಕ್ಷ ಬಿಜೆಪಿಯಲ್ಲಿರುವಂತಹ ನಿಯಮ. ಈ ನಿಯಮ ಮಾಡಿದ್ದು ಬಿಜೆಪಿಯೇ. RSS ನಲ್ಲಿ ಆ ನಿಯಮ ಇಲ್ಲ. RSS ಸರಸಂಘ ಚಾಲಕ ಅಂದ್ರೆ RSS ನ ಮುಖ್ಯಸ್ಥ, ಅವರಿಗೆ ನಿವೃತ್ತಿಯ ವಯೋಮಿತಿ ಇಲ್ಲ. ಅವರು ತಮ್ಮ ಆರೋಗ್ಯ ಚೆನ್ನಾಗಿ ಇರೋವರೆಗೂ RSS ನ ಮುಖ್ಯಸ್ಥರಾಗಿ ಇರ್ತಾರೆ. ಇದು ಸಂಘದ ನಾಯಕರು ಹೇಳೋ ಮಾತು ಮಾತ್ರ ಅಲ್ಲ, ಹಿಂದಿನಿಂದ ಅದೇ ತರ ನಡ್ಕೊಂಡ್ ಬಂದಿದೆ. ಅದು ನಿಜಾನೇ. ಹಿಂದೆ ಯಾವ RSS ಮುಖ್ಯಸ್ಥರು ಕೂಡ 75 ವರ್ಷ ಆದ ತಕ್ಷಣ ಅಧಿಕಾರ ಬಿಟ್ಟು ಕೊಟ್ಟಿಲ್ಲ. ಬಾಳಾ ಸಾಹೇಬ್ ದೇವರಸ್, ರಜ್ಜು ಭಯ್ಯ, KS ಸುದರ್ಶನ್ ಇವರೆಲ್ಲರೂ ಕೂಡ ತಮ್ಮ ಆರೋಗ್ಯ ಹದಗೆಟ್ಟಾಗ RSS ನ ಮುಖ್ಯಸ್ಥರ ಹುದ್ದೆಯನ್ನು ಬಿಟ್ಟುಕೊಟ್ಟಿದ್ದು. ಸುದರ್ಶನ್ ಮತ್ತು ರಜ್ಜು ಭಯ್ಯ ಇಬ್ಬರು ಕೂಡ ಅನಾರೋಗ್ಯದಿಂದಾಗಿ ತಮ್ಮ 78ನೇ ವಯಸ್ಸಿನಲ್ಲಿ ಅಧಿಕಾರ ಬಿಟ್ಟುಕೊಟ್ರು. ದೇವರಸ್ ಅವರಿಗೆ 79 ವರ್ಷ ತುಂಬುವವರೆಗೂ ಅವರು RSS ನ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು. ಆಮೇಲೆ ಅನಾರೋಗ್ಯದ ಕಾರಣದಿಂದ ಅಧಿಕಾರ ಬಿಟ್ಟುಕೊಟ್ರು. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನಾಗಪುರದಲ್ಲಿ ಮೋಹನ್ ಭಾಗವತ್ ಭಾಷಣ ಮಾಡಿದ್ರಲ್ವಾ, 75 ವರ್ಷ ಆದವರು ಗೌರವದಿಂದ ಬೇರೆಯವರಿಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಅಂತ. ಅದೇ ದಿನ ಅಮಿತ್ ಶಾ ಇನ್ನೊಂದು ಸಮಾರಂಭದಲ್ಲಿ ತಮ್ಮ ಸ್ವಂತ ನಿವೃತ್ತಿಯ ಬಗ್ಗೆ ಮಾತನಾಡಿದರು. ನಾನು ನಿವೃತ್ತಿಯ ಬಳಿಕ ನನ್ನ ಸಮಯವನ್ನು ವೇದ ಉಪನಿಷತ್ ಓದೋದಕ್ಕೆ ಮತ್ತು ಸಾವಯವ ಕೃಷಿ ಮಾಡೋದಕ್ಕೆ ಬಳಕೆ ಮಾಡಬೇಕು ಅಂತ ಇದ್ದೀನಿ ಅಂತ ಅಮಿತ್ ಶಾ ಹೇಳಿದರು. ಅದು ಕೂಡ ಪತ್ರಿಕೆಯಲ್ಲಿ ದೊಡ್ಡದಾಗಿ ಸುದ್ದಿ ಬಂತು. ಅಂದ್ರೆ ಅಮಿತ್ ಶಾ ಈಗ ನಿವೃತ್ತಿ ಆಗ್ತಾರಾ? ಆ ಸಾಧ್ಯತೆ ಅಂತೂ ಇಲ್ಲ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರಿಗೆ ಮೊನ್ನೆ ಏಪ್ರಿಲ್ನಲ್ಲೇ 60 ವರ್ಷ ತುಂಬಿದ್ದು. ಸರಿ, ಹಾಗಿದ್ರೆ ಮೋದಿ 75ಕ್ಕೆ ನಿವೃತ್ತರಾಗಬೇಕು ಅನ್ನೋದನ್ನ ಅಮಿತ್ ಶಾ ಸಪೋರ್ಟ್ ಮಾಡ್ತಾರಾ? ಬಿಜೆಪಿಯಲ್ಲಿ ಈ ನಿಯಮ ಮಾಡಿದಾಗ ಅಮಿತ್ ಶಾ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಪಕ್ಷದ ಪಾಲಿಸಿ ಅಂತ ಆವಾಗ ಆ ನಿರ್ಧಾರವನ್ನು ಕೈಗೊಂಡ್ರು. ಆ ಪ್ರಕಾರವೇ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅಧಿಕಾರ ಬಿಡಬೇಕಾಯ್ತು. ಈಗ ಮೋದಿ ರಿಟೈರ್ಮೆಂಟ್ಗೆ ಅಮಿತ್ ಶಾ ಏನ್ ಹೇಳ್ತಾರೆ ಅದೇನೋ ಗೊತ್ತಿಲ್ಲ. ಆದ್ರೆ 2023ರಲ್ಲಿ ಅಂದ್ರೆ 2 ವರ್ಷದ ಹಿಂದೆ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವಾಗ ಮೋದಿ ಅವರು ನಿವೃತ್ತರಾಗ್ತಾರೆ ಅನ್ನುವಂಥ ಒಂದು ದೊಡ್ಡ ರೂಮರ್ ಹರಡಿತ್ತು. ಮೋದಿ ನಿವೃತ್ತಿಯ ರೂಮರ್ನಲ್ಲಿ ಸತ್ಯ ಇಲ್ಲ. ಮೋದಿಜಿ 2029ರವರೆಗೂ ಕಂಟಿನ್ಯೂ ಆಗ್ತಾರೆ ಅಂತ ಅಮಿತ್ ಶಾ ಅವಾಗ ಹೇಳಿದರು. ಇದರ ಅರ್ಥ ಸ್ಪಷ್ಟ, ಮೋದಿ ಅವರು ಸೀಟ್ ಬಿಡಲ್ಲ. ಈಗ ಅಮಿತ್ ಶಾ ಅವರು ಕೂಡ ಈ ಸೀಟ್ ಬಿಡೋದಕ್ಕೆ ಸಪೋರ್ಟ್ ಅನ್ನು ಮಾಡಲ್ಲ. ಇದೇ ಈಗ RSS ಮತ್ತು ಬಿಜೆಪಿ ಮಧ್ಯೆ ದೊಡ್ಡ ಮುಸುಕಿನ ಯುದ್ಧಕ್ಕೆ ಕಾರಣವಾಗಿದೆ. ಒಂದೆಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಪ್ರಶ್ನೆ ಬಗೆಹರಿತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇದೆ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಬಂತು, ಆಮೇಲೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೇಳಿಬಂತು, ಆಮೇಲೆ ನಿರ್ಮಲಾ ಸೀತಾರಾಮನ್ ಸಹಿತ 3 ಮಂದಿ ಮಹಿಳೆಯರ ಹೆಸರು ಕೂಡ ಬಂತು. ಆದರೆ ಈ ಎಲ್ಲ ಹೆಸರುಗಳು ಈಗ ಸೈಡ್ ಲೈನಿಗೆ ಹೋಗಿವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ RSS ನ ಹಿರಿಯ ನಾಯಕ ಗುಜರಾತಿನ ಸಂಜಯ್ ಜೋಶಿಯನ್ನೇ ಆಯ್ಕೆ ಮಾಡಬೇಕು ಅಂತ RSS ಈಗ ಪಟ್ಟು ಹಿಡಿದು ಕುಳಿತಿದೆ ಅಂತ ನಾಗಪುರದಿಂದ ದೆಹಲಿಯವರೆಗೂ ಸುದ್ದಿ ಹರಡಿದೆ. ಈ ಸಂಜಯ್ ಜೋಶಿ ಯಾರು? ಈ ಸಂಜಯ್ ಜೋಶಿ ಗುಜರಾತಿನ ಹಿರಿಯ RSS ನಾಯಕ. ಸಂಜಯ್ ಜೋಶಿ ಮತ್ತು ನರೇಂದ್ರ ಮೋದಿ ಇಬ್ರು ಒಂದೇ ಕಾಲಕ್ಕೆ ಗುಜರಾತ್ನಲ್ಲಿ RSS ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ಜೋಶಿ ಮೋದಿಗಿಂತ ಸ್ವಲ್ಪ ಸೀನಿಯರ್. ಆದರೆ ಮೋದಿ CM ಆದ ಬಳಿಕ ಸಂಜಯ್ ಜೋಶಿಯನ್ನು ಅಧಿಕಾರದಿಂದ ದೂರ ಇಡಲಾಯಿತು. ಪ್ರಧಾನಿ ಆದ ಬಳಿಕವಂತೂ ಸಂಜಯ್ ಜೋಶಿ ಪಕ್ಷದ ವಲಯದಿಂದ ನಾಪತ್ತೆಯಾಗಿ ಹೋದರು. ಈಗ RSS ಸಂಜಯ್ ಜೋಶಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷತೆ ಹುದ್ದೆಗೆ ಪುಷ್ ಮಾಡ್ತಾ ಇದೆ. ಮತ್ತೆ ಸಂಜಯ್ ಜೋಶಿಯನ್ನ ಲೈಮ್ ಲೈಟ್ಗೆ ತರಬೇಕು ಅಂತ ಭಗೀರಥ ಯತ್ನವನ್ನ ನಡೆಸ್ತಾ ಇದೆ. ಆ ಸ್ಟ್ರಾಟಜಿಯ ಒಂದು ಭಾಗ ಆಗಿಯೇ ಈಗ ನಾಗಪುರದಲ್ಲಿ ಮೋಹನ್ ಭಾಗವತ್ ಅವರು ಮೋದಿ ರಿಟೈರ್ಮೆಂಟ್ ಬಗ್ಗೆ ಚರ್ಚೆಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. RSS ಬಿಜೆಪಿಯ ನಡುವಿನ ಈ ಸಂಘರ್ಷ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಭಾಗವತ್ ಅಷ್ಟು ಸುಲಭವಾಗಿ ಮೋದಿ ಅವರನ್ನ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅನ್ನೋದಂತೂ ಈಗ ಹಾಗೆ ಕಾಣಿಸ್ತಾ ಇದೆ.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಮತ್ತೊಂದು ವಿಷಯದ ಜೊತೆಗೆ ಇನ್ನೊಮ್ಮೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದಲ್ಲಿ ಕೂಡಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.